ಯಾವ ಥರದಲ್ಲಿ ಹೇಳಬೇಕು ಇವರಿಗೆ ಅಂತಲೇ ಗೊತ್ತಾಗಲ್ಲ. ಏನು ಮನುಷ್ಯರೇನ ಇವರನ್ನು ಮನುಷ್ಯರು ಅನ್ನೋದು ತಪ್ಪು. ಮನುಷ್ಯತ್ವನೇ ಇಲ್ಲ ಇವರಿಗೆ, ಪ್ರಾಣಿಗಿಂತನೂ ಹತ್ತತ್ತ. ಬೇರೆಯವ್ರಿಗೆ ಬುದ್ಧಿ ಹೇಳಕ್ಕೆ ಬೇಕಾರೆ ಎಂತೆಂಥ ಮಾತು ಬೇಕಾದ್ರೆ ಬರ್ತವೆ. ಇವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಂಭಾವಿತರು ಅನ್ಬೇಕು. ಆ ಥರ ತಾವು ಮಾಡೋದು ಮಾತ್ರ ಹಿಂಗಿದ್ದೇ ಕೆಲಸ. ಮನ್ಸಾರು ಹೆಂಗೆ ಬಂತೇನ, ನಂಗೆ ಅವತ್ತೇ ಡೌಟ್ ಬಂದಿತ್ತು, ಏನೂ ಇಲ್ಲದೆ ಇಷ್ಟೆಲ್ಲ ಧೈರ್ಯ ಮಾಡಲ್ಲ ಅಂತ. ಏನು ಇವ್ರಿಗೆ ಮನ್ಸಾರು ಹೆಂಗೆ ಬಂತಂತ. ಅಪ್ಪನಾರು ಹೋಗಲಿ, ಅದ್ರ ಸ್ವಭಾವನೇ ಹಾಗೆ ಅವಾಗಿಂದನೂ. ಮನುಷ್ಯತ್ವ ಇಲ್ಲ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಾಗಿದೆ. ಆದ್ರೆ ಅಮ್ಮ ತನ್ನ ಕಷ್ಟ ಏನು ಅಂತ ಗೊತ್ತಾಗ್ತದೆ, ತನಗೆ ಯಾರು ಏನು ಮಾಡಬೇಕು, ತನ್ನ ಮಗ ಏನು ಮಾಡಬೇಕು ಅದೆಲ್ಲ ಗೊತ್ತಾಗ್ತದೆ. ಬೇರೆಯವ್ರದ್ದು ಮಾತ್ರ ಗೊತ್ತೇ ಆಗಲ್ಲ. ಅದು ಹೆಂಗದು, ಇವರು ಹೆಂಗಾರು ಈ ಥರ ಇರ್ತಾರೆ ಏನಪ್ಪ. ಕೇಳೋದಂತೂ ಕೇಳ್ತೀನಿ, ಇವತ್ತು ಕೇಳ್ತೀನಿ. ಈಗ ಬೆಳಿಗ್ಗೆ ಈಗ ಮಾತಾಡದೆ ಹೊರಗೆ ಬಂದು ಕೂತಾಗಲೇ ಡೌಟ್ ಬಂದದೆ. ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ ಕೇಳೋಕ್ಕೆ, ಯಾಕೆ ಏನಾಯ್ತು ಅಂತ. ನೋಡೋಣ, ಅವರೇ ಕೇಳ್ತಾರೆ. ಕೇಳಿದ ಮೇಲೆ ಹೇಳ್ತೀನಿ ನಾನು, ಉತ್ತರ ಕೊಡಲಿ. ಈ ಸತಿ ಮಾತ್ರ ಸುಮ್ಮನೆ ಇರಲ್ಲ. ಗೊತ್ತಾಗಬೇಕು ಇವರಿಗೂ ನೋವೇನು ಅಂತ. ಅಷ್ಟು ಮಾಡೇ ಬಿಡೋದು ನಾನು ಈ ಸತಿ, ಗ್ಯಾರಂಟಿ. ಏನು ನಿನ್ನ ಮಗ ನಿನ್ನೆಯಿಂದನೂ ಸ್ವಲ್ಪ ಮುಖ ದಪ್ಪ ಮಾಡ್ಕೊಂಡು ಇದ್ದಂಗದೆ. ಯಾರು ಏನು ಹೇಳ್ಕೊಟ್ಟಾರ ಇನ್ನು? ಒಂದು ಏನು ಉರಿತವೋ ಊರಲ್ಲಿ 1-2-3 ಜನ ಇಷ್ಟು ದಿವಸ ಇದೇ ಥರ ಉರಿತಾರೆ ನೋಡ್ಬೇಕಂತ ಇದ್ದೀನಿ. ಊಟ ಮಾಡಿದ್ನಾ ರಾತ್ರಿ? ಊಟಕ್ಕೆ ಬಾ ಅಂತ ಅಷ್ಟು ಕರಿತಿದ್ದೆ, ದಿನ ಅವನೇ ಬಂದು ಊಟಕ್ಕೆ ಕೂರ್ತಿದ್ನಲ್ಲ. ನಾನು ಅದನ್ನೇ ನಿಮ್ಮ ಹತ್ರ ಕೇಳಬೇಕು ಅಂತ ಮಾಡಿದ್ದೆ. ಮತ್ತೆ ಎಲ್ಲಿ ಏನು ಕೊಂಬೈಲು ಮಾಡಿರಿ ಮಾರ ಗೇಂಡೆ ನಾನು. ಎಂತಕ್ಕೆ ಹಿಂಗೆ ಮಾಡ್ತೀಯ ಅಂದರೆ, ಅದು ಬೆಳಗ್ಗೆ ಎದ್ದು ಹೇಳ್ತೀನಿ, ಈಗ ಮಾತು ಬೇಡ ಅಂದ. ಊಟನೂ ಮಾಡಲಪ್ಪ, ಊಟ ಆಗಿದೆ ನಂದು ಅಂದ. ಎಲ್ಲಿ ಅಂತ ಕೇಂದ್ರೆ ಹೇಳ. ಯಾವುದೋ ಇದಕ್ಕೆ ಹೋಗಿರ್ಬೋದು. ಓ ನೋಡಿ, ನಂಗೆ ಈಗ ಜ್ಞಾನ ಆಗ್ತಾ ಇದೆ. ನಿನ್ನೆ ಶನಿವಾರ, ಎಲ್ಲಿ ಅಂಥದ್ದು ಇರ್ತದೆ. ಹಾಗೇ ಹೋತ. ನಾನು ಹಂಗಾರ ಅದೇ ಧೈರ್ಯ ಮಾಡ್ಕೊಂಡೆ ಸುಮ್ಮನೆ ಮಲ್ಕೊಂಡೆ, ಉಂಡ್ಕೊ ಬಂದಾನೆ ಅಂತ. ತಾಡೇರಿ ಕೇಳ್ತೇನೆ. ಬೆಳಗ್ಗೆ ಎದ್ದವ ಸುಮ್ಮನೆ ಹೋಗಿ ಅಲ್ಲೇ ಹೇರಕ್ಕೆ ಕೂತ್ಕೊಂಡು ಅಂತ ಜ್ಞಾನ ಮಾಡ್ತಾ ಅದನಪ್ಪ. ಇನ್ನು ಯಾರು ಎಲ್ಲಿಗಾರು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಯಾರ ಎಂತ ಅಂತ ಗೊತ್ತಿಲ್ಲ ನಂಗೂ. ತಾಡೀರಿ ಹೋಗಿ ಕೇಳ್ಕೆ ಬರ್ತೀನಿ. ಕೇಳಾರು ಕೇಳು, ಎಂಥದಾರು ಮಾಡು. ಅವ ಏನಾರು ಹೇಳ್ದ ಅಂತ ನನ್ನ ಹತ್ರ ಮಾತ್ರ ಏನೂ ಕೇಳಕ್ಕೆ ಬರಬೇಡ. ಈಗಲೇ ಹೇಳಿನಿ, ನಾನು ಮಾತ್ರ ಸುಮ್ಮನಿರಲ್ಲ. ನನಗೆ 108 ಅದಾವೆ ತಲೆಯಲ್ಲಿ. ಹಂಗ ತಾಡೀರಿ ಮರ ಅಂದ್ರೆ ಕೇಳ್ಕೆ ಬರ್ತೀನಿ. ಕೇಳ್ಬೇಕಾರೆ ಮುಂಚೆ ಹಂಗೆ ನೀವೇ ಏನೋ ಕಿಸಮ್ಕುಳಿ ಮಾಡಿರ ಅಂತ. ತಾಡೀರಿ ಕೇಳ್ತೀನಿ. ಹಾಗೆ ಅಲ್ಲ ಚೋಟ, ಎಂತ ಆಗ್ಯದ? ಬೆಳಗ್ಗೆ ಮುಂಚೆ ಎದ್ದು ಬಂದು ಕಾಪಿನೂ ಕೊಡಿಲ್ಲ, ನಿನ್ನೆ ಕತ್ಲಿಗೆ ಊಟನೂ ಮಾಡಲ. ಹಿಂಗೆ ಎಂತಕ್ಕೆ ಬಂದು ಕೂತೀಯ? ಯಾರು ಅಂತ ಹೇಳಿದ್ರೆ ಎಂತ? ಅಲ್ಲ ಮರ, ನೀನು ಎಲ್ಲಿ ಬೇಕಾದ್ರೆ ಅಲ್ಲೇ ಕಾಲೇಜಿಗೆ ಹೋಗ್ಬೋದು ಅಂತ ಅಂದೆ ಹೇಳಾಗ್ಯದಲ್ಲ. ಮತ್ತೆ ಈಗ ಒಂದೇ ಅಂತ ಮರೆಯ ಮನೆಯಲ್ಲೇ ಉಪವಾಸ ಮಲಗೋದು ಹೌದಂಬ ಶನಿವಾರ ದಿನ. ನನಗೆ ನಿನ್ನೆ ಊಟ ಆಗಿದೆ ಅಂದಕ್ಕೂ ಹಂಗಾರೆಲ್ಲ ದೈದರ್ಕೆಲ್ಲೇ ಉಂಡ್ಕೊ ಬಂದಾನೆ ಏನೋ ಅಂತ ನಾನು ಸುಮ್ಮನೆ ಅದೇ. ಈಗ ಜ್ಞಾನ ಆಯ್ತು ಶನಿವಾರ ಅಂತ. ಎಂತ ಉಪವಾಸ ಮಲಗಿದ್ದೆ ಅಂತಕ್ಕ? ಇಲ್ಲಪ್ಪ, ನಾನೇನು ಉಪವಾಸ ಮಲಗಲ್ಲ. ನಾವು ಉಪವಾಸ ಮಲಗಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರ? ನಾವು ಊಟ ಮಾಡಿನಪ್ಪ, ಗಡದ್ದಾಗೆ ಊಟ ಮಾಡೀನಿ. ಅದನ್ನೇ ಕೇಳಿದ್ದು ನಾನು, ಎಲ್ಲಿ ಊಟ ಮಾಡಿದೆ ಅಂತ. ನಿನ್ನೆ ಎಲ್ಲ ಪೈದರ್ಕೆ ಅಂಥದ್ದು ಇರಲ್ಲ. ಶನಿವಾರ ದಿವಸ ನಿಂಗೆ ಯಾರು ಊಟ ಹಾಕಕ್ಕೆ ಕೂತಾರ? ಏನು ಅಲ್ಲಿನ ಅನಿಲನ ಮನೆಗೆ ಪಾಪಣ್ಣನ ಮನೆಗೆ ಹೋಗಿದ್ದೆ ಏನಲ್ಲ. ಅಲ್ಲ, ನಿನ್ನ ಅಪ್ಪ ಹೇಳಿದ್ದು ನಿಂಗೆ ತಲೆ ಒಳಗೆ ಹೋಗಲ್ಲ ಮರಯ್ಯ. ಮಾತುಕತೆ ಎಂತಾರ ಆಡ್ಕೊಂಡಿರೋ, ಮನೆಗೆ ಹೋಗ್ಬೇಡ ಅಂತ ನಾ ಹೇಳಿದ್ನೇ ಇಲ್ಲ. ಅವರು ಒಳ್ಳೆಯರ ಕೆಟ್ಟರ. ನಮ್ಮ ಮನೇಲಿ ನಿಷ್ಠುರ ಆಗಬಾರ್ದು, ಬೇರೆ ಇದು ಮಾಡ್ಕೊಬಾರ್ದು ಅಂತ ಕಂಡ್ರೆ ಅಷ್ಟು ಮಾಡ್ಬೇಕು, ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲ,
ನಾನು ಯಾರ ಮನೆಗೂ ಹೋಗಲ್ಲ. ಹಂಗಂತೇಳಿ ನಾನು ಯಾರ ಮನೆಗೂ ಹೋಗೋದೇ ಇಲ್ಲ ಅಂತಲೂ ಹೇಳಲ್ಲ. ನಾವು ಊಟ ಮಾಡಿದ್ದು ಅಜ್ಜ ಅಜ್ಜಿ ಮನೇಲಿ. ಅಜ್ಜಿ ಊಟ ಹಾಕಿದ್ರು, ಚಂದ ಮಾಡಿ ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು, ಹೊಟ್ಟೆ ತುಂಬ ಊಟ ಬಂದೆ ತೃಪ್ತಿಯಿಂದ. ಅವರು ಅದು ಸಮಾಧಾನ ಮಾಡಿದ್ಕೆ. ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ ಅಂತ ಕೂರ್ಬೇಕು ಅನಿಸಿತ್ತು ನೀವು ಮಾಡಿದ ಕೆಲಸಕ್ಕೆ. ಮತ್ತು ಅಜ್ಜಿ ಬೇಜಾರು ಮಾಡಿದ್ರಲ್ಲ, ನೀವು ಮುಂದೆ ಹೋದರೆ ಬೇಜಾರಾಗ್ತದ ಮಗನೇ ಅಂತೇಳಿ ಹಾಗಾಗಿ ಊಟ ಮಾಡ್ಕೊಂಡು ಬಂದೆ. ಏನು ಮನುಷ್ಯರು ಅಲ್ಲ, ನೀವು ಮನುಷ್ಯರಲ್ಲ ಬಿಡು. ಎಂತ ಆತ? ಏನಾತೀಗ? ಅಂಥದ್ದು ಏನಾಗಿದೆ? ಪೂರ್ತಿ ತಲೆ ತುಂಬ ಕಳ್ಸಾರೆ ಏನಲ್ಲ, ಹೊಟ್ಟೆ ತುಂಬ ಊಟ ಹಾಕಿದ್ದಲ್ಲ, ತಲೆ ತುಂಬ ದುರ್ಬುದ್ಧಿ ಹಾಕಿ ಕಳಿಸಿದ್ದು. ಅದಕ್ಕೆ ಇಷ್ಟು ಮಾತಾಡ್ತಿದ್ದೀಯ. ಏನು ಮನುಷ್ಯರೇ ಅಲ್ಲ ಅನ್ನಷ್ಟು ಎಂತ ಮಾಡಿದ್ವಾ ನಾವು? ಏನು ಮಾಡಿವೆ? ಯಾಕೆ ನಿಂಗೆ ಗೊತ್ತಿಲ್ಲ ನೀವಿಬ್ಬರು ಗಂಡ ಹೆಂಡತಿ ಏನು ಮಾಡಿರಿ ಅಂತ? ಅದನ್ನು ನಾನೇ ಬಾಯಿ ಬಿಟ್ಟೆ ಹೇಳ್ಬೇಕಾ? ಚೋಟ, ಹೇಳೋದಾದರೆ ನೇರ ಸೀದಾ ಹೇಳು. ಈ ಥರ ಕೊಂಕಣ ಸುತ್ತ ಮೈಲಾರಕ್ಕೆ ಬರಬೇಡ. ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಲ್ಲ. ಎಂತ ಮಾಡಿ? ನಾನು ಅತ್ಲಾಗ ಹೋಗೋದೇ ಇಲ್ಲ. ಅವಾಗ ಯಾವಾಗಲೂ ಒಂದು ಸತಿ ಹೋಗಿ ಬಂದಿರೋದು ಹೋದರ್ಸ ಬಿಟ್ಟರೆ ಮತ್ತೆ ನಾನು ಅತ್ಲಾಗ ಹೋಗಲ್ಲ. ನಾನೆಂತ ಮಾಡ್ತೀನ? ನಿನ್ನ ಅಪ್ಪನೂ ಈಗೀಗ ಅಲ್ಲಿಗೆ ಹೋಗೋದೇ ಬಿಟ್ಟಾರೆ. ಮಗ ನೀನು ಹೋಗಿ ಅಲ್ಲೆಲ್ಲ ವಹಿವಾಟು ಮಾಡ್ತಿದ್ದೀಯ, ಮತ್ತು ನಾನು ಯಾಕೆ ಹೋಗ್ಬೇಕು ಅಂತೇಳಿ ಅವ್ರು ಒಪ್ಪುಟ್ಟು ಬಿಟ್ಟೇ ಬಿಟ್ಟಾರೆ. ಮತ್ತೆ ಎಂತಕ್ಕೆ ಬಂದು ಈ ಥರ ಹೇಳ್ತಿದ್ದೀಯ ನೀನು? ಸುಮ್ಮನೆ ಇರಮ್ಮ ಸಾಕ ಕಂಡಿನಿ. ಪುಟ್ಟು ಬಿಟ್ಟೇ ಬಿಟ್ಟಾರಂತೆ. ಯಾವಾಗ ಬಿಟ್ಟಿದ್ದು? ಅಲ್ಲೇನಾರು ಹರ್ಕತ್ತಿದ್ದಾಗ, ಅವ್ರಿಗೇನಾರು ಹುಷಾರಿಲ್ಲ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಾಗ, ಕೆಲಸ ಜಾಸ್ತಿ ಇದ್ದಾಗ ಅವಾಗೆಲ್ಲ ಹೋಗ್ಲ ಅಷ್ಟೇ. ಬಿಟ್ಟೇ ಬಿಡಬೇಕಿತ್ತ? ಈಗ ಮನೇಲಿ ಅಡಿಕೆ ಮೂಟೆ ನೋಡಿದ ಕೂಡಲೇ ಹೋಗಿದ್ದೆ ಅಂತಕ್ಕೆ? ಅಲ್ಲ, ನನಗೆ ಇಷ್ಟೆಲ್ಲ ಮಾಡಿದವನಿಗೆ ಕರ್ಕೊಬಂದು ಯಾರನ್ನು ಕರ್ಕೊಬಂದು ಅಜ್ಜ ಅಜ್ಜಿ ಹತ್ರ ಅಡಿಕೆ ಕೊಡಿ ನೀವು ಅಂತ ಹೇಳಕ್ಕೆ ಗೊತ್ತಿರಲ್ಲ ನನಗೆ ಗೊತ್ತಿರಲ್ಲ. ಇದಕ್ಕೆ ನನ್ನನ್ನು ಅಲ್ಲೇ ಕೂರು ಮನೆಗೆ ಬರಬೇಡ, ಅಲ್ಲೇ ಕೂರು ಮನೆಗೆ ಬರಬೇಡ ಅಂತ ಹೇಳಿ ಅಲ್ಲಿ ಪೇಟೆ ಇದರಲ್ಲಿ ಕೂರಿಸಿದ್ದ ಮಿಷನ್ ಹತ್ರ. ಈ ಥರ ಮಾಡೋಕ್ಕಾಗ್ತದೆ ಅಂತ. ಅದಕ್ಕೆ ನಾನು ಔಷಧಿ ಹೊಡೆಸ್ತೀನಿ, ನಾ ತೋಟ ನೋಡ್ಕೋತೀನಿ, ನೀ ಏನಾರು ಮಾಡು, ಇಲ್ಲಿ ಊರು ಬಿಟ್ಟು ಬೇರೆ ಕಡೆ ಕಾಲೇಜಿಗೆ ಹೋಗು, ಕಾಲೇಜ್ ಫೀಸ್ ಕಟ್ತೀನಿ. ಏನು ಅವರನ್ನು ಒಂದು ಹಾಗೆ ನಾನು ಅತ್ಲಾಗ ಹೋದ ಕೂಡಲೇ ಇತ್ಲಾಗ ಏನಾದರೂ ಕೊಟ್ಟು ಸಾಯಿಸ್ಗೀಸ ಅಂದಾಜು ಮಾಡಿರ ಹೆಂಗೆ ಗಂಡ ಹೆಂಡ್ತಿ? ತಪ್ಪರಕ್ಕಿ ಕೊಟ್ಬಿಟ್ಟೇನೋ. ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ಏನು ಮಾತಂತ ಆಡ್ತಿದ್ದೀಯಾ? ಯಾರೆಂತ ಮಾಡ್ಯಾರ? ಯಾರು ಎಂತಾರು ಮಾಡಿದ್ರೆ ಕೇಳಕ್ಕೆ ನಂಗೆ ಹುಚ್ಚಲ್ಲ. ನೀವು ಗಂಡ ಹೆಂಡ್ತಿ ಅಲ್ಲ, ಅಡಿಕೆ ರೇಟ್ ಆಗ್ತದೆ ಆಮೇಲೆ ಕೊಡೋಣ ಮಗನೇ ಅಂತೇಳಿ ಅವರಷ್ಟು ಇದು ಮಾಡಿ ಇಟ್ಕೊಂಡಿದ್ದನ್ನು ಯಾರನ್ನೋ ಕರ್ಕೊಂಡು ಹೋಗಿ ಅಡಿಕೆ ಕೊಡಿಸಿ ಎಲ್ಲೋ ಶಾಸ್ತ್ರಕ್ಕೆ ಅವ್ರ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟಂಗೆ ಮಾಡಿ ಉಳ್ದಿತ್ತು ಅಂದ್ಕೊಂಡು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ದಂಡು ಕಡಿತೀನಿ ಅಂತ ತಂದಿಟ್ಟಿರಲ್ಲ, ಅದಂತೂ ಹೋಗಲಿ. ನಿಮ್ಮ ಕಾರಣನಾರು ನೀವು ಕೊಟ್ಕೊಳ್ಳಿ, ನಾನು ಅದನ್ನೇನು ಬೇಡ ಅಂತಿರಲ್ಲ. ನನ್ನ ಓದ್ಸೋಕ್ಕೆ ಅಂತ ಹೇಳಿ ದುಡ್ಡು ತಗೊಬಂದಿರಲ್ಲ, ಅಲ್ಲಿ ಹೋಗಿ ಯಾರು ಹೇಳಿದರು ನಿಮಗೆ? ನಾನು ಹೇಳಿದ್ನಾ ನಾನು ಬೇರೆ ಕಾಲೇಜಿಗೆ ಹೋಗ್ತೀನಿ ಅವ್ರ ಹತ್ರ ದುಡ್ಡು ತಗೊಬನ್ನಿ ಅಂತ? ಒಂದು ಪಕ್ಷ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಓದೋಕ್ಕೆ ಹೋಗ್ಬೇಕು ಅಂತ ಕಂಡ್ರೆ ನಂಗೆ ಕೇಳೋಕ್ಕಾತಿರಲ್ಲ. ಅದು ನಾನು ಹೇಳಿನಿ ಅಂತ ಯಾವಾಗ ಹೇಳಿದ್ದೆ? ನಾನೇ ಹೇಳಿದ್ದು ಅಡಿಕೆ ಇಂಥವ್ರಿಗೆ ಕೊಡಿ ಅಂತೇಳಿ ಹೇಳಿನಿ ಅಂತ ಹೇಳಿದ್ರಂತಲ್ಲ, ನಾನು ಯಾವಾಗ ಹೇಳಿದ್ದೆ? ಯಾರು ನಿಂಗೆ ಇದನ್ನೆಲ್ಲ ತಲೆಗೆ ತುಂಬಿದ್ಯಾರ? ಯಾರು ಹೋಗ್ಯಾರ? ದುಡ್ಡು ಕೇಳಕ್ಕೆ ಯಾರು ಹೋಗ್ಯಾರ? ನೋಡು, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಮನೇಲಿ ನೀನು ಈ ಥರ ಎಲ್ಲ ಮಾಡ್ತಾ ಇರಬೇಡ. ಸುಮ್ಮನಿರು. ನನ್ನ ತಲೆ ಬಿಸಿ ನಂಗಾಗಿದೆ ಅಂತ ಅವರು ಏನೋ ಭಾಳ ತಲೆ ಕೆಡ್ಸ್ಕೊಂಡಿದ್ದಾರೆ. ಏನಪ್ಪ ಎಂತ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೋಡೋಣ, ಕೇಳ್ತೀನಿ ನಾನು. ಹೌದನ್ನ ಅಂತ ಕೇಳ್ತೀನಿ ತಡಿ. ಏನು ಪೂರ್ತಿ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ನಂಗಂತೂ ಇದರಲ್ಲಿ ಏನೂ ಗೊತ್ತಿಲ್ಲ. ಒಂದು ನಯ ಪೈಸೆ ಅಲ್ಲಿ ಹೋಗಿ ನಾನು ಏನೂ ಇದು ಮಾಡಲ್ಲ. ನಾನು ಕೇಳಲೂ ಇಲ್ಲ. ಅಡಿಕೆ ಕೊಟ್ಟಿದ್ದು ನಂಗೆ ಗೊತ್ತಿಲ್ಲ. ಮತ್ತೆ ಎಂತ ಸುರುವತ್ತಾರಿಯಪ್ಪ. ಓ, ಇಲ್ಲೇ ನಿಂತ್ಕೊಂಡಿರೋಣ. ಎಂತ ಚೌಟೆ ಅಂತ ಹೇಳ್ತಾ ಇದ್ದಾನಲ್ಲ, ನೀವೇನು ಮಾಡಿರಿ? ಅಲ್ಲೇ ನಿಮ್ಮ ಅಪ್ಪ ಅಮ್ಮ ಇಟ್ಟು ಅಡಿಕೆ ಕೊಟ್ಟು ಅವರಿಗೆ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಉಳ್ದಿದ್ದು ನೀವು ತಂದಿರಿ, ಚೋಟು ಓದ್ಸೋಕ್ಕೆ ಅಂತ ತಂದಿರಿ ಅಂತ ಹೇಳ್ತಾನಲ್ಲ, ಹೌದಾ ಹಂಗೆ ಮಾಡಿದ್ದು ನೀವು? ನಾನು ಹಿಂಗೇನು ಹೇಳಿದ್ದೆ? ಅವನು ಏನು ಹೇಳಿದ್ರು ಇಲ್ಲಿ ಬಂದು ನನ್ನ ತಲೆ ತಿನ್ನಬೇಡ ಅಂತ ಹೇಳಿದ್ದೆ, ಹೌದಾ ಅಲ್ಲ? ಅವನದೇನು ಕಾನೂನಂತೆ?
ನನ್ನ ಅಪ್ಪ ಅಮ್ಮನ ಮನೆ ಅಡಿಕೆ ಅವ್ರ ಹತ್ರ ಕೇಂಡಿನಿ ಕೊಟ್ಟಿನಿ. ನಾನೇನು ಬೇರೆ ಹೇಳಲ್ಲ, ಮಗ ನಾನು. ಇವಿ ಅಂತ ಕೇಳೋದಂತೆ. ಇವನಿಗೇನು ತೊಂದರೆ ಆಯ್ತಂತದ್ರಿಂದ? ಹೇಳಿದ ಮಾತು ಕೇಳೋಕ್ಕಾಗಲ್ಲ, ಇಲ್ಲಿ ಅಪ್ಪಂತ ಕಡೆ ಓದು ಅಂದ್ರೆ ಓದಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿ ಬಂದ್ಕೊಂಡು ನನ್ನ ಹತ್ರ ಕಾನೂನು ಮಾಡ್ತಾನ? ಇವನಿಗೆ ಅಲ್ಲಿ ಹೋಗಕ್ಕೆ ಬಿಟ್ಟಿದ್ದು ನಾನು ತಪ್ಪಲ್ಲನ? ಕಾಲಿಡಕ್ಕೆ ಕೂಡ್ದು ಅಲ್ಲಿಗೆ ಅಂತ ಹೇಳ್ತೀನಿ ತಡಿ. ನಿಧಾನ ಸ್ವಲ್ಪ ಎತ್ಲಾಗ ಹೊಟ್ರಿ. ಸ್ವಲ್ಪ ನಿಧಾನದಿಂದ ಮಾತಾಡಿ. ಎಸೆ ಬಂದು ಮಗ ನಾನು ಕಡೆಗೆ ಮನೆಯೇ ಬೇಡ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟು ಹೋದರೂ ಹೋದ್ನೇ ಅವ. ಸುಮ್ಮನೆ ಇದು ಬಿಡಿ ನೋಡಿ, ಹೇಳಿನಿ. ನೀ ಹೇಳೇ ನೀನ ಹೋದ್ರೂ ಹೋತಾನೆ, ಯಾರು ನೀ ಹೆದರ್ಸೋದು ಬೇಕಾತಲ್ಲ? ಏನು ಭಾಳ ಕಾನೂನು ಮಾಡ್ತಿದ್ದೆ ನಿನ್ನ ಅಮ್ಮನ ಹತ್ರ ಇಲ್ಲಿ? ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕೆ, ಅವ್ರ ಅಡಿಕೆ ಕೊಡೋಕ್ಕೆ, ಅಲ್ಲಿ ದುಡ್ಡು ತಗೊಳಕ್ಕೆ ನಾನು ನಿನ್ನ ಅಪ್ಪನೇ ಕೇಳ್ಕಿಬೇಕಾ? ಮೀನಾಕ್ಷಿ, ಇದೊಬ್ಳಿ ಅಂತಕ್ಕೆ ಬಂತಪ್ಪ. ಎಂತದ್ರಿ ಹಿಂಗೆ ಬತ್ತಿದ್ದೀರಿ? ಎಂಥದ್ದು ಇಲ್ಲ, ಆ ಪ್ರೇಮಲ್ಲಿ ಗೊತ್ತಾದೆ. ನಾನು ಮನೇಲಿ ಇಲ್ಲ ಅಂತ ಹೇಳ್ಕಳಿಸು ಅಷ್ಟೇಯ.